ಏನೇ ಇವತ್ತು ನಮ್ಮ ಗ್ರಾಮದ ಶ್ರೀ ಮಾರಿಯಮ್ಮ ಕುಂಭಾಭಿಷೇಕ ಮತ್ತು 41 ಕಲಶೋತ್ಸವ ಒಂದು ಪೂಜೆ ಕ್ರಮ ಇಟ್ಕೊಂಡಿದ್ದೀವಿ. ಕಾರಣ ಏನಂದರೆ ಇದಕ್ಕೆ ನಮ್ಮ ಶಾಸಕರ ಹೆಸರು ನಾರಾಯಣಸ್ವಾಮಿ ಆಗ್ಬೋದು. ನಮ್ಮ ದೇವಸ್ಥಾನ ಸುಮಾರು ನಾವು ಒಂದು ದಲಿತ ಕಾಲೋನಿ ಅಂದರೆ ಇಲ್ಲೇ ಒಂದು ಕಡೆ ಇತ್ತು ದೇವಸ್ಥಾನ ಇದ್ದಾಗ ನಮ್ಮ ಹಿರಿಯರೆಲ್ಲ ಸೇರಿ ಇದು ಕಟ್ಟಿದ್ರು, ಆ ಮಟ್ಟಕ್ಕೆ ಬಿಟ್ಬಿಟ್ಟಿದ್ರು. ಮತ್ತು ನಮ್ಮ ಶಾಸಕರು ಒಂದು 5 ಲಕ್ಷ ಅನುದಾನ ಹಾಕಿ ಒಳ್ಳೆ ದೇವಸ್ಥಾನಕ್ಕೆ ಈ ಥರ ಹಿಂಗೇನು ಹೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ 5 ಲಕ್ಷ ಹಾಕ್ಕೊಟ್ರು. ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ. ನಮ್ಮ ಗ್ರಾಮದ ಎಲ್ಲರೂ ಹಿರಿಯರು ಅಂತ ಆಗ್ಬಿಟ್ಟು ನಮ್ಮ ಮಿಲಿಟರಿ ವೆಂಕಟೇಶನ್ ಆಗ್ಬೋದು, ಮತ್ತು ಸಣ್ಣಮ್ಮವ್ರಾಗ್ಬೋದು, ನಮ್ಮ ವೆಂಕಟರಮಣ ಆಗ್ಬೋದು, ಲಾಯರ್ ಆಗ್ಬೋದು, ನಮ್ಮ ಮಾಜಿ ಗ್ರಾಮ ಪಂಚಾಯತಿ ನನ್ನ ಅಣ್ಣ ಆಗ್ಬೋದು, ಮತ್ತು ಪೂಜಾರಿ ವೆಂಕಟೇಶನ್ ಆಗ್ಬೋದು, ಮತ್ತು ನಮ್ಮ ತಂದೆ ಆಗ್ಬೋದು, ಪ್ರತಿಯೊಬ್ಬರು ಸಾಥ್ ಕೊಟ್ಬಿಟ್ಟು ಈ ಕಾರ್ಯಕ್ರಮಕ್ಕೆಲ್ಲ ತುಂಬ ಕಾರ್ಯಕ್ರಮ ಅಚ್ಚುಕಟ್ಟಾಗಾಯಿತು. ಇದೆಲ್ಲ ಆಗ್ಬೇಕಾದ್ರೆ ಕಾರಣ ನಾನು ನಮ್ಮ ನಾರಾಯಣಸ್ವಾಮಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನಂದ್ರೆ ತಮ್ಮಲ್ಲೇ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನನ್ನ ಗ್ರಾಮದಲ್ಲಿ ತುಂಬ ತೀರಾ ಬಡವರಿದ್ದಾರೆ. ಎಲ್ಲೋ ಒಂದು ಕಡೆ ದೇವಸ್ಥಾನ ಸುಮಾರು 7 ಗ್ರಾಮದ ಸಂಬಂಧಪಟ್ಟಂಥ ಒಂದು ಮಾರಿಯಮ್ಮ ಟೆಂಪಲ್ ಇದೆ, ಅದು ಅರ್ಧಂಬರ್ಧಂ ಕೆಲಸ ನಿಂತಾಗಿದೆ. ಮುಜರಾಯಿ ದೇವಸ್ಥಾನ ಅವ್ರನ್ನ ಕೈ ಎತ್ತಿ ಮುಗಿ ಕೇಳ್ಕೊಳ್ತೇನೆ, ಏನೋ ಇದಕ್ಕೆ ಕೊಟ್ಟಷ್ಟು ಅನುದಾನ ಇನ್ನೊಂದು 5 ಲಕ್ಷ 10 ಲಕ್ಷ ಕೊಟ್ಟರು ಆ ದೇವಸ್ಥಾನ ಅವರೊಂದು ಇದರಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಬಿಟ್ಟು ತಮ್ಮಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಆ ದೇವರು ಅವ್ರಿಗೂ ಒಳ್ಳೆ ಮಾಡಲಿ ಅಂತ ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸರ್. ಬಟ್ ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದವರು, ನಾವು ಬೆಂಗಳೂರಲ್ಲಿ ಇರೋದು. ಬಟ್ ಈ ಥರ ಮೆಂಬರ್ ಆಗಿ ಇವರು ಗ್ರಾಮಕ್ಕೋಸ್ಕರ ಇಷ್ಟೊಂದು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ. ಇದೇ ಥರ ಮುಂದೆ ನಡ್ಸ್ಕೊಂಡು ಹೋಗ್ಲಿ, ಅವ್ರಿಗೂ ನಾವು ಸಹಕಾರ ಕೊಡ್ತೀವಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ. ಮಾರಿಯಮ್ಮ ದೇವಸ್ಥಾನ ಸುಮಾರು ವರ್ಷಗಳಿಂದ ಉದ್ಭವವಾಗಿರ್ತಕ್ಕಂಥ ಮೂರ್ತಿ ಆಗಿರ್ತದೆ. ಇಲ್ಲಿ ಸುಮಾರು ವರ್ಷಗಳಿಂದ ನಾನಾ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಬರ್ತಾ ಇದ್ರು. ಇತ್ತೀಚೆಗೆ ಈಗ ಈ ಒಂದು ಶಿಥಿಲಗೊಂಡಂತಹ ಈ ದೇವಸ್ಥಾನವನ್ನು ಒಂದು ಸ್ಥಿತಿಗೆ ತರಬೇಕು ಅಂತೇಳಿ ಶತಪ್ರಯತ್ನ ಮಾಡಿ ನಮ್ಮ ಮಾಜಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಕುಪೇಂದ್ರರವರು ಹಾಗೂ ನನ್ನ ಸ್ನೇಹಿತರು, ಪ್ರಾಣ ಸ್ನೇಹಿತರಾದಂತಹ ಇವರು ಮುಂದೆ ನಿಂತು ಕೆಲವೊಂದು ಕಡೆ ಅನುದಾನಗಳನ್ನು ತಂದು ಈ ಒಂದು ದೇವಸ್ಥಾನವನ್ನು ಇಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ನಿರ್ಮಾಣಕ್ಕಾಗಿ ಸುಮಾರು 41 ಕಲಶಗಳನ್ನು ಪೂಜಿಸಿ ಕುಂಭಾಭಿಷೇಕ ಮಾಡಬೇಕಂತ ಹೇಳಿ ತುಂಬಾ ಎಲ್ಲ ಅತಿಥಿಗಳಿಗೂ ಮತ್ತೆ ಎಲ್ಲರಿಗೂ ಬಂಧುಗಳಿಗೂ ಎಲ್ಲರಿಗೂ ಹೇಳಿ ಈ ಒಂದು ಹೋಮವನ್ನು, ಗಣೇಶ ಹೋಮ ಮತ್ತೆ ಮಾರಿಯಮ್ಮ ಹೋಮವನ್ನು ಮಾಡಿ ಅದ್ಭುತವಾಗಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನೆಲೆಸಿದ್ದಾರೆ. ಆಗ ಆ ವಿಚಾರದಲ್ಲಿ ನಮ್ಮ ಕುಪೇಂದ್ರ ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮಗಳನ್ನು ಮಾಡಬೇಕು, ಈ ಗ್ರಾಮದ ಉದ್ಧಾರಕ್ಕಾಗಿ ಇನ್ನೂ ಹೆಚ್ಚಿಗೆ ದುಡಿಬೇಕು, ಹಾಗೂ ಎಲ್ಲರ ಸುಖ ಸಂತೋಷಗಳನ್ನು ಸಹ ಆತನೇ ನೋಡಿ ಮುಂದುವರೆಕೊಂಡು ಈಗ ಗ್ರಾಮದಲ್ಲೂ ಅಷ್ಟೇ ಅವನು ದೊಡ್ಡ ಒಂದು ಮಟ್ಟದಲ್ಲಿ ಬೆಳೆದಿದ್ದಾನೆ. ಎಲ್ಲರ ಒಳ್ಳೆಯದಕ್ಕಾಗಿ ಬಯಸ್ತಾ ಇದ್ದಾನೆ. ಆ ಕಾರಣದಿಂದ 100 ವರ್ಷ ಚೆನ್ನಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಈ ಕಾರ್ಯಕ್ರಮದಲ್ಲಿ ಶಕ್ತಿ ದೇವತೆ ತುಂಬಾ ನಮ್ಮ ಊರನ್ನ ಎಷ್ಟೇ ನಮಗೆ ಕಷ್ಟಗಳು ಬಂದರೆ ನಮ್ಮ ಮಾರಮ್ಮ ಅನ್ನೋ ದೇವರಂದ್ರೆ ನಮಗೆಲ್ರಿಗೂ ಅಮ್ಮನ ಕೈ ಮುಗಿದುಕೊಂಡ್ರೆ ಎಲ್ಲರ ಕಷ್ಟ ಸುಖಗಳಿಗೆ ಅನುಕೂಲ ಆಗ್ತಾ ಇದೆ. ಇನ್ನು ಅದರಿಂದ ನಾವು ನಮ್ಮ ಹಿರೀಕರಿಂದನೂ ಮಾರಮ್ಮ ಅಂದರೆ ನಮ್ಮ ಮಾಮನವರಿದ್ದಾಗ ನಮ್ಮವರೆಲ್ಲ ಒಂದೇ ಒಗ್ಗಟ್ಟಲ್ಲಿ ಅವಾಗ ಈ ಥರ ಏನು ಪೌನ್ಗಳೇನೆಲ್ಲ ಗಂಟೆ ನಮ್ಮ ಶಾಸಕರಿಗೆ ಇದು ಸಣ್ಣ ಕೊಡುಗೆಯನ್ನು ಸ್ವೀಕಾರ ಮಾಡಬೇಕು. ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ, ಮಾನ್ಯ ಶಾಸಕರಿಗೆ, ನಮ್ಮ ನೆಚ್ಚಿನ ನಾಯಕರಿಗೆ ಕುಪೇಂದ್ರ ಸ್ವಲ್ಪ ಅವರು ಋಣ ತೀರಿಸಲು ಸಾಧ್ಯ ಇಲ್ಲ. ಯಾವತ್ತೇ ಏನಿದ್ರು ನನ್ನ ಗ್ರಾಮಕ್ಕೆ ಈ ತರ ಕೆಲಸ ಬೇಕಂದ್ರೆ ಒಂದೇ ಸೆಕೆಂಡ್ ಅಲ್ಲೇ ಆಯ್ತು ಒಂದು ಕೆಲಸ ಮಾಡ್ಕೊಡ್ತಾನೆ. ದಯವಿಟ್ಟು ನನ್ನ ಗ್ರಾಮದ ಪರವಾಗಿ ಪ್ರೀತಿ ವಾತಾವರಣ ಗ್ರಾಮ. ಈ ಗ್ರಾಮದ ಎಲ್ಲರೂ ಕೂಡ ನನ್ನ 4 ಚುನಾವಣೆಗಳಲ್ಲಿ ಎಷ್ಟೇ ಕಷ್ಟ ಇದ್ರು ಕೂಡ ಹೆಚ್ಚಿನ ಮತಗಳನ್ನು ಕೊಟ್ಟು ನನ್ನ ದೇಶದ ಮಾಡೋದಕ್ಕೆ ತಾವು ಕೂಡ ಪ್ರಯತ್ನ ಪಡ್ತೀವಿ. ಹಾಗೆಯೇ ನಾನು ಕೂಡ ಎಲ್ಲ ಹಿರಿಯರು, ನಮ್ಮ ನಟರಾಜ್ ಆಗಿತ್ತು, ಎಲ್ಲೋ ಹೋಗಿದ್ದಾರೆ ಕಾಣ್ತದೆ. ನಟರಾಜ್ ಅವರು, ಕುಪೇಂದ್ರ ಅವರು ಈಗೆಲ್ಲ ಯಾವ ಕೆಲಸ ಹೇಳಿದ್ರು ಎಲ್ಲವನ್ನೂ ಮಾಡಿಕೊಡ್ತಾ ಬಂದಿದ್ದೇನೆ. ಮುಂದೆ ಕೂಡ ನನ್ನ ಜೀವನ ಪರ್ಯಂತ ಕೂಡ ನಾನು
ಕುಬೇರರು ಮಾಡ್ತಕ್ಕಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ಅವರ ಗ್ರಾಮಕ್ಕೆ ವಿಶೇಷವಾಗಿ ನಮ್ಮ ಸಮುದಾಯದ ಪರವಾಗಿ ಏನೆಲ್ಲ ಕೆಲಸ ಕೇಳ್ತಾರೆ ಅವೆಲ್ಲವನ್ನು ಕೂಡ ಮಾಡ್ಕೊಡಲು ತಯಾರಾಗಿದ್ದೇನೆ. ಇವತ್ತು ನಾನು ಬಂದಾಗ ಓಂ ಶಕ್ತಿ ದೇವಸ್ಥಾನಕ್ಕೆ ಹಣ ಸಹಾಯ ಬೇಕು ಅಂತ ಕೇಳಿದ್ದಾರೆ. ಓಂ ಶಕ್ತಿ ದೇವಸ್ಥಾನಕ್ಕೆ 2 ಲಕ್ಷ ರೂಪಾಯಿಗಳನ್ನ ನಾನು ಇವತ್ತು ಆ ದೇವಸ್ಥಾನ ಪೂರ್ತಿ ಮಾಡಿ ಇವತ್ತು ಈ ಎಲ್ಲ ಗ್ರಾಮ ಕೊಟ್ಟಿದ್ದೀಯ ಅಣ್ಣ, ನನ್ನ ಗ್ರಾಮ ಕೈಬಾರ್ಸ್ ಕೊಟ್ಟಿಲ್ಲ ಇನ್ನು ಅಂತ ಹೇಳಿ ವೆಂಕಟೇಶಣ್ಣ ಮತ್ತು ಎಲ್ಲ ಕೂಡ ಹೇಳಿದಾಗ ಇವತ್ತು ಈ ಗ್ರಾಮ 2 ಭಾಗ, ಒಂದು ಕಡೆ ನಮ್ಗೆಲ್ಲರೂ ಬೇಕು, ಆ ಭಾಗದಲ್ಲಿ ನಮ್ಮ ಇತರ ಸ್ನೇಹಿತರು ವಾಸ ಇದ್ದಾರೆ. ಹಾಗಾಗಿ ಈ ಗ್ರಾಮಕ್ಕೆ ವಿಶೇಷವಾಗಿ ಎಲ್ಲೂ ಕೊಟ್ಟಿಲ್ಲ. ಈ ಸಕ್ರಳ್ಳಿ ಗ್ರಾಮಕ್ಕೆ 2 ಐಎಂಆ ಸ್ಟೇಟ್ಗಳನ್ನು ಕೊಡ್ತೀನಿ. ಅಂದ್ರೆ ಆ ರಸ್ತೆಯಿಂದ ಬರಬೇಕಾದಾಗ ಆ ಮೇನ್ ಟ್ರೈನು ಕ್ರಾಸ್ ಆಗ್ತದೆ, ಆ ಕಡೆದು ಬೆಳಕಿರ್ಲಿ ಈ ಕಡೆ ಬೆಳಕಿರ್ಲಿ ಅಂತ ಹೇಳ್ಕೊಡ್ತೇನೆ. ಈ ವಾರದಲ್ಲೇ ಕೆಲಸ ಪ್ರಾರಂಭ ಮಾಡಿ ಮತ್ತೆ ಆ ಏನು ವಂಶ ದೇವಸ್ಥಾನಕ್ಕೆ ನೀವು ಸಿಮೆಂಟ್ ಆದ್ರೂ ತಗೋಬಹುದು, ಇಲ್ಲ ಟೈಲ್ಸ್ ಆದ್ರೂ ತಗೋಬಹುದು, ಇಲ್ಲ ಹಣ ಆದ್ರೂ ತಗೋಬಹುದು. ಈ 3ರಲ್ಲಿ ಯಾವ ಕೇಳೋ ಅಂತ ಕೊಡ್ತೇನೆ. ಈ ಗ್ರಾಮ ಒಳ್ಳೇದಾಗ್ಲಿ, ಈ ಗ್ರಾಮದಲ್ಲಿರ್ತಕ್ಕಂಥ ಈ ದೇವತೆಗಳು ಎಲ್ಲದಕ್ಕೂ ಕೂಡ ಎಲ್ಲರೂ ಆಶೀರ್ವಾದ ಮಾಡಿ ಎಲ್ಲರೂ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿ ನನ್ನನ್ನು ಕೂಡ ವಿಶೇಷವಾಗಿ